ಜಲಪಾತದ ನೀರಿನ ಸೆಳೆತಕ್ಕೆ ಸಿಲುಕಿದ್ದ ಇಬ್ಬರು ವಿದ್ಯಾರ್ಥಿಗಳನ್ನ ರಕ್ಷಣೆ ಮಾಡಲಾಗಿದೆ. ಕೊಡಗಿನ ಮಲ್ಲಳ್ಳಿ ಜಲಪಾತದಲ್ಲಿ ಆಂಧ್ರ ಪ್ರದೇಶದ ಇಬ್ಬರು ಸಿಲುಕಿದ್ರು. ಜೀವ ಉಳಿಸಿಕೊಳ್ಳೋಕೆ ಬಂಡೆ ಹಿಡಿದು 1 ಗಂಟೆ ಕಾಲ ಪರದಾಡಿದ್ರು ಇವರು. ಆಂಧ್ರ ಮೂಲದ ಗಣೇಶ್ ನಾಯ್ಕ್, ಸಂತೋಷ್ ಕುಮಾರ್ ರಕ್ಷಣೆ ಮಾಡಲಾಗಿದೆ. ಆಂಧ್ರ ಪ್ರದೇಶದ ಬಂದಿದ್ರು ಅವರು. ಕೊಡಗಿನ ಪ್ರವಾಸಕ್ಕೆ ಅಂತ ಬಂದಿದ್ದಂತಹ ವಿದ್ಯಾರ್ಥಿಗಳು ಸಿಕ್ಕಾಕೊಂಡಿದ್ರು. ನೀರು ಕಡಿಮೆ ಇದ್ದ ಕಾರಣ ವಿದ್ಯಾರ್ಥಿಗಳು ನೀರಿಗಿಳಿದಿರ್ತಾರೆ. ಈ ಸಂದರ್ಭದಲ್ಲಿ ವಿದ್ಯುತ್ ಉತ್ಪಾದನಾ ಘಟಕದಿಂದ ನೀರನ್ನ ಬಿಡಲಾಗುತ್ತೆ. ಈ ಸಂದರ್ಭದಲ್ಲಿ ಜಲಪಾತದಲ್ಲಿ ಹೆಚ್ಚಿನ ನೀರು ಬಂದಿದ್ರಿಂದ ವಿದ್ಯಾರ್ಥಿಗಳು ಸಿಕ್ಕಾಕೊಂಡಿರ್ತಾರೆ. 1 ಗಂಟೆಗಳ ಕಾಲ ಆ ಬಂಡೆಯನ್ನ ಹಿಡ್ಕೊಂಡು ತಮ್ಮ ಜೀವ ರಕ್ಷಣೆಗೆ ಹೋರಾಡಿದ್ರು. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ ನೀವು. ಸದ್ಯ ಅಗ್ನಿಶಾಮಕ ಸಿಬ್ಬಂದಿಯಿಂದ ವಿದ್ಯಾರ್ಥಿಗಳನ್ನ ರಕ್ಷಣೆ ಮಾಡಲಾಗಿದೆ. ಇವರಿಬ್ರು ಆಂಧ್ರ ಪ್ರದೇಶದ ಮೂಲದವರು, ಅಲ್ಲಿಂದ ಕೊಡಗಿನ ಪ್ರವಾಸಕ್ಕೆ ಬಂದಿರ್ತಾರೆ. ಈ ಸಂದರ್ಭದಲ್ಲಿ ನೀರಿಗಿಳಿದು ಆಟವಾಡಬೇಕಾದ್ರೆ ನೀರಿನ ರಭಸ ಹೆಚ್ಚಾಗಿದೆ. ಆ ಸಂದರ್ಭದಲ್ಲಿ ಜೀವ ಉಳಿಸಿಕೊಳ್ಳೋದಕ್ಕೆ ಆ ಬಂಡೆಯನ್ನ 1 ಗಂಟೆಗಳ ಕಾಲ ಹಿಡ್ಕೊಂಡು ಹೋರಾಡಿರ್ತಾರೆ. ಸದ್ಯ ಈ ಇಬ್ಬರು ವಿದ್ಯಾರ್ಥಿಗಳನ್ನ ಅಗ್ನಿಶಾಮಕ ಸಿಬ್ಬಂದಿ ರಕ್ಷಣೆ ಮಾಡಿದ್ದಾರೆ. ಸೋಮವಾರಪೇಟೆ ಸರ್ಕಾರಿ ಆಸ್ಪತ್ರೆಗೆ ಸದ್ಯ ದಾಖಲಿಸಿ ವಿದ್ಯಾರ್ಥಿಗಳಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ಯಾವ ರೀತಿ ತಮ್ಮ ಜೀವ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ವಿದ್ಯಾರ್ಥಿಗಳು ಆ ಬಂಡೆಯನ್ನ ಹಿಡಿದು ಕೂತಿದ್ದಾರೆ ಅಂತ. ಅಲ್ಲಿಂದ ಹೋಗಿ ಹಿಡಿಬೇಕಷ್ಟೇ ಅವ್ರಗಳನ್ನ. ಇದು ತೋರಿಸಿ ಹೆವಿ ಕಷ್ಟ ಐತೆ ಬಾಪ್. ಇಲ್ಲ ನಾವು ಅಲ್ಲಿ ತನಕ ಹೋಗಿದ್ದೀವಿ ಬಾಪ್. ಅಲ್ಲಿಂದ ಹೋಗಿ ಹಿಡಿಬೇಕಷ್ಟೇ ಅವ್ರಗಳನ್ನ. ಇದು ತೋರಿಸಿ ಹೆವಿ ಕಷ್ಟ ಐತೆ ಬಾಪ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.